ಕಳೆದ 3 ದಿನಗಳಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಸೆಂಟ್ರಲ್ ಕಾಲೇಜಿನಲ್ಲಿ ಎಂಕಾಂಗೆ ಕೌನ್ಸೆಲಿಂಗ್ ನಡೀತಾ ಇದೆ. ನಿನ್ನೆ ರಾತ್ರಿ 9ರವರೆಗೆ ನಡೆದಂತಹ ಕೌನ್ಸೆಲಿಂಗ್ನಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ. ಇದರಿಂದ ಆಕ್ರೋಶಗೊಂಡ ಸೀಟ್ ಸಿಗದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೌನ್ಸೆಲಿಂಗ್ನಲ್ಲಿ ಪಾರದರ್ಶಕತೆ ಇಲ್ಲ, ಫೈನಲ್ ಲಿಸ್ಟ್ನ ಅಧಿಕಾರಿಗಳು ಚೇಂಜ್ ಮಾಡಿದ್ದಾರೆ, ತಮಗೆ ಬೇಕಾದವರಿಗೆ ಸೀಟ್ ಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ರು. ಆದರೆ ವಿವಿ ಅಧಿಕಾರಿಗಳು ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ವಿವಿಯ ನಿಯಮದಂತೆ ಕೌನ್ಸೆಲಿಂಗ್ ನಡೆದಿದ್ದು ನಿನ್ನೆಗೆ 2,500 ರ್ಯಾಂಕ್ ವರೆಗೆ ಕೌನ್ಸೆಲಿಂಗ್ ಮುಗಿದಿದೆ. ಯೂನಿವರ್ಸಿಟಿ ಅಂಡರ್ನಲ್ಲಿ ಒಟ್ಟು 102 ಕಾಲೇಜುಗಳಿದ್ದು ಈ ಬಾರಿ 1950 ಸೀಟ್ಗಳು ಲಭ್ಯವಿದೆ. ಈಗಾಗಲೇ 1857 ಸೀಟ್ಗಳು ಭರ್ತಿಯಾಗಿದೆ. ಉಳಿದ 93 ಸೀಟ್ಗಳಿಗೆ ಇಂದು ಕೌನ್ಸೆಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲದೆ ನಾವು ಮೆರಿಟ್ ಆಧಾರದಲ್ಲಿ ಕೌನ್ಸೆಲಿಂಗ್ ಮಾಡಿದ್ದೇವೆ ಅಂತ ಹೇಳಿದ್ರು. ಇದು ಸೀಟ್ ಗೊಂದಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಂಬರ್ ಆಫ್ ಅಪ್ಲಿಕೆಂಟ್ಸು ನಮ್ಮಲ್ಲಿ ಭಾಳ ಜಾಸ್ತಿ ಬಂದಿದೆ. ನಮ್ಮ ಅಫಿಲಿಯೇಟೆಡ್ ಕಾಲೇಜಸ್ಸು ಮತ್ತು ಯೂನಿವರ್ಸಿಟಿಯಿಂದ 1955 ಸೀಟ್ಗಳಿದೆ. 102 ಕಾಲೇಜ್ಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀರಿ. ನಮಗೆ ಅಕಾರ್ಡಿಂಗ್ ಟು ಯೂನಿವರ್ಸಿಟಿ ಅಥಾರಿಟಿಯಿಂದ ಕಾಲೇಜ್ ವೈಸು ರಿಸರ್ವೇಷನ್ನು ಎಲ್ಲ ಸೀಟ್ಸು ಬಂದಿದೆ. ಮೊನ್ನೆ 7ನೇ ತಾರೀಕು 750 ಸೀಟು, ರ್ಯಾಂಕ್ ನಂಬರ್ 1 to 750 ಸ್ಟೂಡೆಂಟ್ಸ್ ಡೈರೆಕ್ಟ್ಲಿ ಟೇಕ್ ದ ಕ್ಲಾಸಸ್ ಕಾಲೇಜಸ್ ತೊಗೊಂಡ್ರು ಹೊರಟ್ರವ್ರೆ. ಅವರ್ಯಾರು ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ. ಸೆಕೆಂಡ್ ಡೇ 705 ಕಾಲೇಜಸ್ಸು, ಅಲ್ಲಿ ಕೂಡ ನಮಗೆ ನಿನ್ನೆ 7 ಗಂಟೆಗೆ ಮುಗಿಸ್ತೀರಿ. ಇವತ್ತು ಖಾಲಿ ನಾವು ಮಾಡಿರೋದು 400 ಸೀಟು. 1501ರಿಂದ 2500 ಸೀಟನ್ನು ಮಾಡಿದಿರಿ. ಇವತ್ತು 8 ಗಂಟೆ ಆಯಿತು. ಯಾಕಾಗಾಯಿತು ಅಂದರೆ ಮಕ್ಕಳು ಏನು ಮಾಡ್ತಾರೆ, ಕಾಲೇಜನ್ನು ಚೂಸ್ ಮಾಡಿ ಆ ಕಾಲೇಜನ್ನು ನೋಡಿ ಆ ಕಾಲೇಜ್ ನಮ್ಗೆ ಬೇಡ, ಕಾಲೇಜಲ್ಲಿ ಜಾಸ್ತಿ ಫೀಸ್ ಕೇಳ್ತಿದ್ದಾರೆ, 22,000 ಕೇಳ್ತಾರೆ, 30,000 ಕೇಳ್ತಾರೆ, 40,000 ಕೇಳ್ತಾರೆ, ನಮ್ಗೆ ಆ ಕಾಲೇಜ್ ಬೇಡ, ಬೇರೆ ಕಾಲೇಜ್ ಕೊಡಿ ಅಂತ ಅಂದ್ಬಿಟ್ಟು ಅವರು ಸ್ಯಾಂಕ್ಷನ್ ಬಂದು ಗೌರ್ಮೆಂಟ್ ಕಾಲೇಜಸ್ ತೊಗೊಂಡೋಗಿ ಬಂದರು. ರ್ಯಾಂಕ್ ಇರೋರೆ ವಿತೌಟ್ ಯು ಕೆನಾಟ್ ವೈಲೇಟೆಡ್ ಎನಿ ಒನ್ ಸಿಂಗಲ್ ರ್ಯಾಂಕ್. ಭಾಳ ಸ್ಟ್ರಿಕ್ಟಾಗಿ ನಾವು ಯಾವುದೇ ರೀತಿಯಲ್ಲಿ ಎಲ್ಲಿ ಕೂಡ ವೈಲೇಷನ್ ಮಾಡಲಿಲ್ಲ. ಇವನ್ ರಿಸರ್ವೇಷನ್ ಆಗಲಿ, ರ್ಯಾಂಕ್ ಆಗಲಿ, ಎವ್ರಿಥಿಂಗ್ ಗೋ ಬೈ ಅಕಾರ್ಡಿಂಗ್ ಟು ಯೂನಿವರ್ಸಿಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ಸರ್ಕಾರ ಕಾವೇರಿ ನೀರು ಹರಿಬಿಟ್ಟಿದೆ. ಜಿಲ್ಲೆಯ ವಿಶ್ವೇಶ್ವರಯ್ಯ ನಾಲಾ ವ್ಯಾಪ್ತಿಯಲ್ಲಿ ಬರುವ 1000ಕ್ಕೂ ಹೆಚ್ಚು ಕೆರೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು 1 ತಿಂಗಳಿಂದ ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಿ ನಾಲೆಗಳಿಗೆ ನೀರು ಹರಿಸುವ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಅದರಂತೆ ಸರ್ಕಾರ ಮಧ್ಯರಾತ್ರಿ ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಬಿಟ್ಟಿದೆ. ವಿಶ್ವೇಶ್ವರಯ್ಯ ನಾಲೆಗೆ 3,000 ಕ್ಯೂಸೆಕ್, ಚಿಕ್ಕದೇವರಾಯ ನಾಲೆಗೆ 6,000 ಕ್ಯೂಸೆಕ್ ಹಾಗೂ ಬಿರಿಜಾ ನಾಲೆಗೆ 400 ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇದೆ. ಅಲ್ಲದೆ ಮೈಸೂರು ಜಿಲ್ಲೆಗೆ ನೀರು ಪೂರೈಸುವ ವರುಣಾ ನಾಲೆಗೆ 600 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಇದರಿಂದ ಹರ್ಷಗೊಂಡ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಮಧ್ಯರಾತ್ರಿಯಲ್ಲೇ ಕೆಆರ್ಎಸ್ಗೆ ತೆರಳಿ ಬಾಗಿನ ಅರ್ಪಿಸಿದರು. ಈ ನಾಡಿಗರ ತಾಯಿಯವರು, ಈ ನಾಡಿನ ಕಣ್ಮಣಿ ಅವರು, ನಿಮ್ಮಿಂದ ನಾವು ಅದನ್ನು ಬಿಡಿಸ್ಕೊಂಡು ಜನಸಾಮಾನ್ಯರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟ ಯಶಸ್ವಿಯಾಗಿದೆ. ಇವತ್ತು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಸದಾ ನಮ್ಮ ಎಲ್ಲ ಮಂಡ್ಯ ಜನರ ಕಣ್ತುಂಬಿ ಹರಿಯಮ್ಮ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ನಿಮ್ಮ ಚಿತ್ತ ಸದಾ ಕನ್ನಡಿಗರತ್ತ ಹೊರಳಲಿ, ನಮ್ಮ ಬಗ್ಗೆ ಅತ್ಯಂತ ವಿನೀತ ಭಾವದಿಂದ ಅವನ್ನ ಪ್ರಾರ್ಥನೆ ಮಾಡಿದ್ದೇವೆ. ಕಾವೇರಿ ಮಾತೆಗೆ 34 ದಿನಗಳ ಪಟ್ಟ ಪರಿಶ್ರಮಗಳು, ಸಾವಿರಾರು ಯುವಕರುಗಳ ಧರಣಿ, ಲಕ್ಷಾಂತರ ಜನರ ಆಶಯ ಇವತ್ತು ಕೈಗೂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಸೋದಕ್ಕೆ, ಕಾವೇರಿ ನೀರು ಹರಿಸೋದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಅದರಂತೆ ಮಧ್ಯರಾತ್ರಿ ವಿವಿಧ ನಾಲೆಗಳಿಗೆ ನೀರು ಹರಿಸಲಾಗಿದೆ ಅಂತ. ಯಾವ್ಯಾವ ನಾಲೆಗಳಿಗೆ ಎಷ್ಟೆಷ್ಟು ನೀರು ಹರಿಸಲಾಗಿದೆ? ಸುಕನ್ಯಾ, ಏನು ಕಳೆದ ತಿಂಗಳಿಂದನೂ ಕೂಡ ನಾಲೆನ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಲೆಗಳಿಗೆ ನೀರನ್ನ ಹರಿಸಬೇಕು ಮತ್ತೆ ಕೆರೆ ಕಟ್ಟೆಗಳನ್ನ ತುಂಬಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ರೈತರು ಮತ್ತೆ ವಿವಿಧ ಕನ್ನಡ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ. ಅದರಂತೆ ನಿನ್ನೆ ಸಭೆ ಸೇರಿದಂತಹ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂತಹ ನಾಲೆಗಳು ಮತ್ತೆ ಕಾವೇರಿ ಕೊಳ್ಳದ ನಾಲೆಗಳಿಗೆ ನೀರನ್ನ ಹರಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಂತೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖವಾಗಿ ವಿಶ್ವೇಶ್ವರಯ್ಯ ನಾಲೆ ಮತ್ತೆ ಚಿಕ್ಕದೇವರಾಯ ನಾಲೆ ಮತ್ತೆ ಬಿರ್ಜಾ ನಾಲೆ ಅಂತೇಳಿ ಪ್ರಮುಖವಾಗಿ ನಾಲೆಗಳು ಬರ್ತವೆ. ಇದರಿಂದಾಗಿ ಏನು ವಿಶ್ವೇಶ್ವರಯ್ಯ ನಾಲೆಗೆ ಸುಮಾರು 3,000 ಕ್ಯೂಸೆಕ್ ನೀರು, ಮತ್ತೆ
ಮತ್ತೆ ವಿರ್ಜಾ ನಾಲೆಗೆ 600 ಕ್ಯೂಸೆಕ್ಸ್ ಮತ್ತೆ ಸಿಡಿಎಸ್ ನಾಲೆಗೆ 400 ಕ್ಯೂಸೆಕ್ಸ್ ನೀರಷ್ಟು ಈಗ ನೀರನ್ನ ಹೊರಗಡೆ ಬಿಡ್ಲಾಗ್ತಾ ಇದೆ. ಇದ್ರ ಜೊತೆಗೆ ಮೈಸೂರು ಜಿಲ್ಲೆಗೆ ಪ್ರಮುಖವಾಗಿ ನೀರನ್ನ ಪೂರೈಸ್ತಕ್ಕಂತ ವರುಣಾ ನಾಲೆಗೂ ಕೂಡ 600 ಕ್ಯೂಸೆಕ್ಸ್ ನೀರನ್ನ ಈಗ ಹೊರಗಡೆ ಬಿಡ್ಲಾಗ್ತಾ ಇದೆ. ಅಂದ್ರೆ ಸುಮಾರು ಮದ್ದೂರು ತಾಲೂಕಿನ ಮದ್ದೂರಮ್ಮನ ಕೆರೆನಲ್ಲಿ ಕಳೆದ 34 ದಿನಗಳಿಂದಲೂ ಕೂಡ ನೀರನ್ನ ಹರಿಸಬೇಕು ಮತ್ತೆ ಕೆರೆಕಟ್ಟೆಗಳನ್ನ ತುಂಬಿಸ್ಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಮಧ್ಯರಾತ್ರಿ ಸುಮಾರು 12:30ಗೆ ಡ್ಯಾಮ್ನಿಂದ ನೀರು ಹೊರಗಡೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ನಾಲೆಗೆ ಹರಿತಕ್ಕಂತ ಒಂದು ಸ್ಥಳದಲ್ಲಿ ಬಾಗಿನ ಹರಿಸಿದ್ರು, ನಾಲೆಗೆ ಪೂಜೆ ಮಾಡಿದ್ರು. ಮತ್ತೆ ನದಿ ನೀರು ಅಂದ್ರೆ ಕಾವೇರಿ ಮಾತೆ ಮಂಡ್ಯ ಜಿಲ್ಲೆಯಲ್ಲಿ ಯಾವಾಗಲೂ ಸಮೃದ್ಧಿಯಾಗಿ ಹರಿಬೇಕು ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸೋದ್ರ ಮೂಲಕ ಮಧ್ಯರಾತ್ರಿನಲ್ಲಿ ಒಂದು ಬಾಗಿನ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ನಮ್ಮ ಹೋರಾಟ 34 ದಿನಗಳಿಂದ ಏನ್ ಮಾಡ್ಕೊಂಡ್ ಬಂದಿದ್ವಿ ಅದಕ್ಕೆ ಒಂದು ಸಂದ ಜಯ ಇದು ಅಂತ ಹೇಳಿ ಕನ್ನಡ ಪರ ಸಂಘಟನೆಯವರು ತಮ್ಮ ಪರ ಘೋಷಣೆ ಕೂಡ್ಕೊಂಡು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ್ರು. ಸುಕನ್ಯಾ, ಧನ್ಯವಾದ ರವಿ.